ಪಾಕಿಸ್ತಾನಕ್ಕೆ ಜಯವಾಗಲಿ ಅಂತ ಬಿಡದಿ ಒಳಗಡೆ ಈ ಕಂಪೌಂಡ್ ಬರ್ತಲ್ಲ, ಕಂಪೌಂಡ್ ಮೇಲೆ ಪಾಕಿಸ್ತಾನ ಜಯವಾಗಲಿ ಅಂತ ಹೇಳಿ ಬರ್ತಿದ್ದಾರೆ. ಅಂದ್ರೆ ಈ ಏನಾದ್ರು ಈ ರೀತಿ ಈ ಮಟ್ಟಕ್ಕೆ ಬರೆಯುವಷ್ಟು ಮಟ್ಟಕ್ಕೆ ಈಗ ಆಲ್ರೆಡಿ ಹೋಯ್ತು ಅಂತ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ನೋಡಿಬಿಟ್ರೆ ಬಜೆಟು ಮತ್ತು ಹಿಂದೂ ಹೆಣ್ಮಕ್ಳ ಮೇಲಿನ ಕೊಲೆಗಳೇನಾಗ್ತಾ ಇವೆ ಅಂದರೆ ಆ ಮುಸ್ಲಿಮರಿಗೆ ಯಾವುದೇ ರೀತಿ ದೇಶದ ಬಗ್ಗೆ ಮತ್ತು ರಾಜ್ಯ ಸರ್ಕಾರದ ಒಂದು ಸರ್ಕಾರ ಬಗ್ಗೆ ಭಯ ಉಳಿದಿಲ್ಲ. ಈ ರೀತಿ ಇಷ್ಟು ಪಾಕಿಸ್ತಾನ ಪರವಾಗಿ ಘೋಷಣೆ ಬರೀತಾರಂದರೆ ಅವ್ರು ಎಷ್ಟು ಸ್ವಚ್ಛಾಚಾರದಿಂದ ಇವತ್ತು ರಾಜ್ಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ರೀತಿ ಮುಖ್ಯಮಂತ್ರಿಗಳು ಏನೋ ಕ್ರಮ ನಮ್ಮ ಗೃಹ ಮಂತ್ರಿಗಳಂತೂ ಏನೂ ಮಾಡ್ತಾ ಇಲ್ಲ, ಏನೇನು ಜೀರೋ ಇಲ್ಲ, ಸುಮ್ಮ ಬೇಟು ರಾಜೀನಾಮೆನೂ ಕೊಡ್ತಾ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂಡು ಬೇರೆ ಇಲಾಖೆನೂ ತಗೋತಾ ಇಲ್ಲ. ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದೊಂದು ಹೆಚ್ಚು ಕಡಿಮೆ ಒಂದು ಪಾಕಿಸ್ತಾನದ ಒಂದು ಭಾಗ ಆಗ್ಲಿಕ್ಕತ್ತದ ಕರ್ನಾಟಕ. ಮೊನ್ನೆ ನಾನು ಹೇಳಿದೆ ಅಲ್ಲಿ ವಿಧಾನಸಭೆಯಲ್ಲಿ, ನೀವು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಇವತ್ತು ನೋಡ್ರಿ, ಡಿಗ್ರಿ ಕಾಲೇಜ್ ಸರ್ಕಾರಿ ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ರು ಇಲ್ಲ, ಅವರಿಗೆ ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಮದ್ರಸಾಗಳಿಗೆ ರೊಕ್ಕ ಕೊಡ್ತೀನಿ, 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಕೊಡ್ತೀನಿ. ಮದ್ರಸಾದಾಗ ಏನು ಕಲಿಸ್ತಾರೆ? ದೇಶದ್ರೋಹಿ ವಿಚಾರಗಳೇ ಇರ್ತಾವೆ. ಅಲ್ಲಿ ಪಾಕಿಸ್ತಾನ ಪರವಾಗಿನೇ ಮಾತಾಡ್ತಾರೆ. ಇಸ್ಲಾಂ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಅನ್ಯ ಧರ್ಮೀಯರನ್ನ ನಾಶ ಮಾಡಬೇಕು, ಲವ್ ಜಿಹಾದ್ ಮಾಡಬೇಕು, ಇದೇ ಕಲಿಸುವಂಥದ್ದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹಣ ಕೊಡ್ತಿರೋದ್ರಿಂದ ಅವ್ರಿಗೇನಾಗ್ಬಿಟ್ಟಿದೆ, ಒಂದು ರೀತಿ ದೊಡ್ಡ ಶಕ್ತಿ ಬಂದಿದೆ ಈ ಸರ್ಕಾರ. ಇದಕ್ಕೆ ಸಿದ್ದರಾಮಯ್ಯ ನಾಳೆ ವಿಧಾನಸಭೆ ಪ್ರಾರಂಭ ಆದ ನಾಳೆ ಆಗ್ತದೆ. ಈಗ ಹೋಗ್ತಾ ಇದ್ದೀವಿ, ನಾವು ಪ್ರಸ್ತಾಪ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಜನರ ಪರವಾಗಿ.